ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ನಾನಿವಾಗ ಓಡಿಸ್ತಾ ಇದ್ದೀನಿ ಇದು ರಾಯಲ್ ಎನ್ಫೀಲ್ಡ್ ಬೇರ್. ಬನ್ನಿ ನೋಡೋಣ, ಬೇರ್ ಸಿಂಬಲ್ ಹಾಕಿದ್ದಾರೆ ಇಲ್ಲಿ. ಬನ್ನಿ ಆಫ್ ರೋಡ್ ಒಂದು ಸತಿ ಚೆಕ್ ಮಾಡೋಣ ಹೆಂಗಿದೆ ಅಂತ. ಆಫ್ ರೋಡ್ ಒಂದು ರೇಂಜ್ ಹೊಡಿಬೋದು ಗುರು. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಸೊ ನಾನು ಇವತ್ತು ಓಡಿಸ್ತಾ ಇದ್ದೀನಿ ದಿ ರಾಯಲ್ ಎನ್ಫೀಲ್ಡ್ ಬೇರ್ 650. ಸೊ ಇದನ್ನು ಒಂಥರ ಮಾಡ್ರನ್ ಸ್ಕ್ರಾಮ್ಲರ್ ಥರ ಬಿಟ್ಟಿದ್ದಾರೆ ಆ ಗಾಡಿ ಇದು. ಸೊ ಎಲ್ಲ ಗಾಡಿಲೂ ಬರೋವಂಥ 650cc ಇಂಜಿನೇ ಬರೋದು ಇದರಲ್ಲಿ. ಸೊ ಇದರಲ್ಲಿ ಬಂದ್ಬಿಟ್ಟು 650cc ಏರ್ ಕೂಲ್ಡ್ ಇಂಜಿನ್ ಬರುತ್ತೆ. ಪವರ್ ಬಂದ್ಬಿಟ್ಟು ಅರೌಂಡ್ 46 bhp ಪವರ್ ಬರುತ್ತೆ. ಅರೌಂಡ್ 57 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಬರುತ್ತೆ ಈ ಗಾಡೀಲಿ. ಸೊ ಬೇರೆ 650cc ಇಂಜಿನಲ್ಲೆಲ್ಲ ನಿಮ್ಗೆ ಅರೌಂಡ್ 52 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಏನೋ ಬರುತ್ತೆ. ಸೊ ಈ ಗಾಡೀಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಟಾರ್ಕು. ಬನ್ನಿ ಹೆಂಗಿದೆ ಹೋಗೋಣ. ಇಂಜಿನ್ ಅಂತೂ ಸಖತ್ ಸ್ಮೂತ್ ಆ್ಯಂಡ್ ರಿಫೈನ್ಡ್ ಆಗಿದೆ. ಮುಂದ್ಗಡೆ ಫ್ರಂಟ್ ನೋಡ್ಬೋದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 4-inch TFT ಡಿಸ್ಪ್ಲೇ ಬರುತ್ತೆ. ಸೊ ಇದರಲ್ಲಿ ಟ್ರಿಪ್ಪರ್ ನ್ಯಾವಿಗೇಷನ್ ಅಂತ ಕರೀತಾರೆ. ಈ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಏನು ಬರುತ್ತೆ ಅದನ್ನು ಟ್ರಿಪ್ಪರ್ ನ್ಯಾವಿಗೇಷನ್ ಅಂತ ಬರುತ್ತೆ. ಆ್ಯಂಡ್ ಆಲ್ಸೋ ನೀವು ಇದರಲ್ಲಿ ಗೂಗಲ್ ಮ್ಯಾಪ್ಸ್ ಕೂಡ ಮಿರರ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನೀವು. ಸೇಮ್ ಹಿಮಾಲಯನಲ್ಲಿ ಏನಿದೆಯೋ ಆ ಥರ. ಬನ್ನಿ, ಆರನ್ ಕೂಡ ಚೆನ್ನಾಗಿದೆ. ಸೊ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಅದು ಇದು ರೈಡಿಂಗ್ ಮೋಡ್ಸ್ ಎಲ್ಲ ಏನು ಫೀಚರ್ಸ್ ಬರೋಲ್ಲ. ಬಟ್ ಡ್ಯುಯಲ್ ಚಾನಲ್ ABS ಬರುತ್ತೆ. ಬಟ್ ಅಡ್ವಾಂಟೇಜ್ ಅಂತ ಅಂದರೆ ರಿಯರ್ ABSನ ನೀವು ಸ್ವಿಚ್ ಆಫ್ ಮಾಡ್ಕೊಬೋದು. ಸ್ವಿಚಬಲ್ ABS ಕೊಟ್ಟಿದ್ದಾನೆ, ಅಂದರೆ ಆಫ್ ರೋಡಿಂಗಿಗೆ ಚೆನ್ನಾಗಿರುತ್ತೆ ಅಂತ. ನನ್ನ ಹೈಟಿಗೆ ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ತಾಯಿದ್ದೀನಿ, ಏನು ತೊಂದರೆ ಇಲ್ಲ. ವೈಡ್ ಹ್ಯಾಂಡಲ್ ಬಾರ್ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಟ್ಯಾಂಕ್ ಬಂದ್ಬಿಟ್ಟು ನೋಡ್ಬೋದು E20 ಫ್ಯೂಯಲ್ ಕಂಪ್ಲೈಂಟು. ಏನಲ್ಲ ಹಿಂಗೆ ಅವ್ರು ನೋಡಿತವ್ರೆ. ಓ ಟಾರ್ಕ್ ಅಂತೂ ಸಕಾಲಾಗಿ ಎತ್ಕೊತಾ ಇದ್ದರು. ನಾನು ಏನೋ ಅಂದ್ಕೊಂಡಿದ್ದೆ ನಾನು. ಸೊ ಈ ಬೈಕ್ನ ಬೆಲೆ ಬಂದ್ಬಿಟ್ಟು ಅರೌಂಡ್ 4,50,55 ಚೇಂಜ್ ಆ ಕಡೆ ಈ ಕಡೆ ಆಸುಪಾಸ್ ಆಗುತ್ತೆ. ನಾಟ್ ಶ್ಯೂರ್, ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಆನ್ ರೋಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ. ಫ್ಯೂಯಲ್ ಟ್ಯಾಂಕ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ಅರೌಂಡ್ 13.7 13.8 ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಆನ್ ಆನ್ ಆ್ಯಾವ್ರೇಜ್ ಅಂದ್ಕೊಂಡ್ರೆ ಒಂದು 20-25 ಕಿಲೋಮೀಟ್ರ್ ಬರುತ್ತೆ ಮೈಲೇಜು. ನೀವು ನಿಧಾನಕ್ಕೆ ಹೈವೇಲಿ ಕ್ರೂಸ್ ಮಾಡಿಕೊಂಡು ಒಂದು 80-90-100 ಕ್ರೂಸ್ ಮಾಡ್ತೀರಾ ಅಂತ ಅಂದರೆ ಒಂದು 28-30ವರೆಗೂ ಪುಷ್ ಮಾಡ್ಬೋದು ಮೈಲೇಜ್ ಅಷ್ಟೇ. ಅದ್ರ ಮೇಲೆ ಕೊಡಲ್ಲ ಇದೇನು. ಬ್ರೇಕಿಂಗು ಓಕೆ ಇದೆ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಯ್ತು ಬ್ರೇಕಿಂಗು. ಸಕಾಲಾಗೈತೆ ಗುರು ಗಾಡಿ. ಸೊ ಇದರಲ್ಲಿ ನಿಮಗೆ ಫ್ರಂಟ್ ಬಂದ್ಬಿಟ್ಟು 43 mm ಅಪ್ಸೈಡ್ ಡೌನ್ 4 ಕೊಟ್ಟಿದ್ದಾನೆ. ಸೊ ನಿಮ್ಗೆ ಅರೌಂಡ್ 130 mm ಟ್ರಾವೆಲ್ ಆಗುತ್ತೆ. ಅಂದರೆ ಓಕೆ, ತೀರಾ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ, ಒಂಥರ ಮೈನರ್ ಆಫ್ ರೋಡಿಂಗ್ ಮಾಡ್ಕೊಬೋದು, ಏನೂ ತೊಂದರೆ ಆಗಲ್ಲ. ಹಿಂದ್ಗಡೆ ಬಂದ್ಬಿಟ್ಟು ಡ್ಯುಯಲ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ, ಟ್ವಿನ್ ಶಾಕ್ಸು. ಆ್ಯಂಡ್ ಆಲ್ಸೋ ಈ ಬೈಕಲ್ಲಿ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಕೂಡ ಬರುತ್ತೆ. ಸೊ ಕ್ಲಚ್ ಅಂತೂ ತುಂಬ ಲೈಟ್ ವೆಯ್ಟ್ ಆಗಿದೆ. ಸೊ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಏನಕ್ಕೆ ಅಂತ ಅಂದರೆ ಒಂದು ಲೈಟ್ ವೆಯ್ಟ್ ಇರುತ್ತೆ, ಬಟ್ ಇನ್ನೊಂದು ನೀವೇನಾದ್ರು ಅಗ್ರೆಸಿವ್ ಡೌನ್ ಶಿಫ್ಟಿಂಗ್ ಮಾಡ್ತೀರಾ ಅಂತ ಅಂದರೆ ಹಿಂದ್ಗಡೆ ವೀಲು ಹಾಪ್ ಆಗೋಲ್ಲ. ಅದೊಂದು ಅಡ್ವಾಂಟೇಜು ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇತ್ತು ಅಂತಂದರೆ. ಈ ಇಂಜಿನ್ ಅಂತೂ ಆಲ್ಮೋಸ್ಟ್ ಒಂದು 6-7 ವರ್ಷದಿಂದ ಓಡಿಸ್ತಾನೆ ಅವರ ಇದೇ ಇಂಜಿನು. ಎಲ್ಲದಕ್ಕೂ ಇದೆ, ಈ 650cc ಇದೇ ಇಂಜಿನ್ ಎಲ್ಲದಕ್ಕೂ. ನೀವು ಶೋಗನ್ ತೊಗೊಳ್ಳಿ, ಸೂಪರ್ ಮೀಡಿಯರ್ ತೊಗೊಳ್ಳಿ, ಸ್ಟ್ಯಾಂಡರ್ಡ್ ತೊಗೊಳ್ಳಿ, ಕ್ಲಾಸಿಕ್ ತೊಗೊಳ್ಳಿ, ಎಲ್ಲದಕ್ಕೂ ಇದೇ ಇಂಜಿನ್ನೇ 650. ರಾಯಲ್ ಎನ್ಫೀಲ್ಡ್ ಟ್ವಿನ್ಸ್ ಅಂತ ಕರೀತಾರೆ ಇದನ್ನು ಇಂಜಿನ್ನ. ಅದೇ ಬಟ್ ರೈಡಿಂಗ್ ಪೋಸ್ಚರ್ ಅಂತೂ ಒಳ್ಳೆ ಅಗ್ರೆಸಿವ್ ಆಗಿದೆ ಗುರು. ಯಾವನ ಅವನು ಬಲಿನೋದವನು ಲೈ, ಅವನು ಹೋಯ್ತಲ್ಲ ಹೋಗೋಣ ಮಗನ. ಎಂತೆಂಥ ಗುಬ್ಬಾಳ್ ನನ್ನ ಮಕ್ಕಳು ಇರ್ತಾರೆ ಗುರು. ಸ್ಕ್ರಾಮ್ಲರ್ ಅಲ್ಲ, ಒಂದು ರೇಂಜಿಗೆ ಹೊಡಿಬೋದು ಆಫ್ ರೋಡು, ಏನೂ ಪ್ರಾಬ್ಲಮ್ ಇಲ್ಲ. ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಇದೆ, ಬಟ್ ಓಕೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು.
ಹಿಂದ್ಗಡೆ ವೀಲ್ ಇದಾಗ್ತಾ ಇದೆ, ಯಾಕಂದರೆ ನಾನು ರೇರ್ ABS ಸ್ವಿಚ್ ಆಫ್ ಮಾಡಿದ್ದೀನಿ. ಚೆನ್ನಾಗಿದೆ ಗುರು ಗಾಡಿ. ಫ್ರಂಟ್ ಬಂದ್ಬಿಟ್ಟು ಇದರಲ್ಲಿ 19 ಇಂಚ್ ವೀಲ್ ಕೊಟ್ಟಿದ್ದಾರೆ. ಸೊ 100 ಸೆಕ್ಷನ್ ಟೈರ್ ಬರುತ್ತೆ. ಸೊ ಹಿಂದ್ಗಡೆ ಟೈರ್ ಬಂದ್ಬಿಟ್ಟು 17 ಇಂಚು 140 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಸೊ ಇದು ಬ್ಲಾಕ್ ಪ್ಯಾಟರ್ನ್ ಟೈರ್ಸ್ ಅಂತ ಬರುತ್ತೆ, ಅಂದರೆ ಡ್ಯುಯಲ್ ಪರ್ಪಸ್ ಟೈರ್ಗಳು ಇದರಲ್ಲಿ ಬರೋದು. ಬೋತ್ ನೀವು ರೋಡಲ್ಲಿ ಓಡಿಸ್ಬೋದು, ಒಂದು ಲೈಟಾಗಿ ಒಂಥರ ಇದು ನೋಡಿ, ಈ ಥರ ಎಲ್ಲ ಆಫ್ ರೋಡಿಂಗು ಕೂಡ ತೊಗೊಂಡೋಗ್ಬೋದು. ನಾನು ರೀಸೆಂಟಾಗಿ RTX ಟೆಸ್ಟ್ ಡ್ರೈವ್ ಮಾಡಿದೆ ನಾನು 300 ಇಲ್ಲೇ ಆಫ್ ರೋಡಿಂಗ್ ತೊಗೊಂಬಂದು. ಸೊ ಅದು ಏನು ಕಾನ್ಫಿಡೆನ್ಸ್ ಕೊಡ್ತಾಯಿದ್ದು ಗುರು, ಇದು ಆ ಥರ ಕಾನ್ಫಿಡೆಂಟ್ ಇಲ್ಲ ಇದು. ಬಟ್ ಓಕೆ, ಮೈನರ್ ಆಫ್ ರೋಡಿಂಗ್ ತೊಗೊಂಡು ಹೋಗ್ಬೋದು ಅಷ್ಟೇ. ನೀವು ಆಫ್ ರೋಡ್ಗೆ ಹೊಡಿಬೇಕು ಅಂತ ಗಾಡಿ ತೊಗೊತಾ ಇದ್ದರೆ ದಿಸ್ ಇಸ್ ನಾಟ್ ದ ರೈಟ್ ಬೈಕ್ ಫಾರ್ ಯು. ಅದಕ್ಕಿನ್ನೂ ಬೇರೆ ಆಪ್ಷನ್ಸ್ ಇದೆ. ಎಕ್ಸ್ಪಲ್ಸ್ ಇದೆ, RTX 300 ಇದೆ, ಸುಜುಕಿ V-Storm ಇದೆ, ಅಂಥದ್ದು ಯಾವ್ದಾದ್ರು ತಗೊಂಬಿಡಿ. ಈ ಗಾಡಿ ಅಂತೂ ತಗೊಳಕ್ಕೆ ಹೋಗ್ಬೇಡಿ. ಹೈವೇಗೆ ಬೆಸ್ಟ್ ಇದು. ಸೊ ಈ ಗಾಡೀಲಿ ನನಗೇನು ಇಷ್ಟ ಆಗಿದೆ ಅಂತ ಅಂದರೆ, ಒಂದು ಇಂಜಿನ್ ಗುರು, ಒಳ್ಳೆ ರಿಫೈನ್ಡ್ ಇಂಜಿನ್ ಇದೆ. ಸೊ ಅದು ಬಿಟ್ಟರೆ ಸ್ವಿಚಬಲ್ ABS ಕೊಟ್ಟವನೆ, ಅದೊಂದು ಇಷ್ಟ ಆಯಿತು. ಅದು ಬಿಟ್ಟರೆ ನಿಮಗೆ ಮಿರರಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾನೆ, ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ದಾನೆ. ಸೊ ಅದಿಷ್ಟ ಆಯಿತು. ಅದು ಬಿಟ್ಟರೆ ಇನ್ನೇನಂತ ಹೇಳ್ಕೊಳಂಗೇನಿಲ್ಲ ಈ ಗಾಡೀಲಿ. ಓಕೆ, ಏನಂತ ಅಂದರೆ ಸ್ವಲ್ಪ ಟ್ರ್ಯಾಕ್ಷನ್ ಕಂಟ್ರೋಲು, ರೈಡಿಂಗ್ ಮೋಡ್ಸು ಅದೆಲ್ಲ ಕೊಡಬೇಕಾಗಿತ್ತು. ಆ್ಯಂಡ್ ಆಲ್ಸೋ ಇದು ಸ್ಪೋಕ್ಸ್ ವೀಲ್ ಕೊಟ್ಟಿದ್ದಾನಲ್ಲ, ಅದನ್ನು ಟ್ಯೂಬೇ ಓಡಿಸ್ತವ್ರು ಗುರು ಇವ್ರು. ಇನ್ನೂ ಎಲ್ಲರೂ ಅದೇ ಜಮಾನಕ್ಕೆ ಟ್ಯೂಬ್ಲೆಸ್ಸಿಗೆ ಶಿಫ್ಟ್ ಆಗಿದ್ರೆ, ಇವ್ರು ಇನ್ನೂ ಅದೇ ಟ್ಯೂಬ್ ಕೊಟ್ಕೊಂಡೆ ಓಡಾಡ್ತವ್ರೆ. ಸೊ ಟ್ಯೂಬ್ಲೆಸ್ ವೀಲ್ಸ್ ಕೊಟ್ಬಿಟ್ಟಿದ್ರೆ ಸೊ ಸಕ್ಕತ್ತಾಗಿರ್ತಾಯಿತ್ತು. ಅಂದರೆ ಟ್ಯೂಬ್ಲೆಸ್ ಅಂದರೆ ಏನು ಪ್ರಾಬ್ಲಮ್ ಗೊತ್ತಾ, ಇದನ್ನೆಲ್ಲ ಎತ್ಕೊಂಡು ನೀವು ಲೇ ಲದಾಖು ಅಲ್ಲಿ ಇಲ್ಲಿ ಸ್ವಲ್ಪ ಲಾಂಗ್ ಟೂರಿಂಗ್ ಎಲ್ಲ ಹೋದಾಗ ಏನಾದ್ರು ಗಾಡಿ ಪಂಚರ್ ಆಯಿತು ಅಂತಂದರೆ ಅದ್ರದ್ದು ಪಂಚರ್ ಕಿಟ್ ಬರುತ್ತೆ. ಆ ಪಂಚರ್ ಕಿಟ್ ಇಟ್ಕೊಂಡು ನೀವೇ ಆರಾಮಾಗಿ ಗಾಡಿನ ರೆಡಿ ಮಾಡ್ಕೊಂಬಿಡ್ಬೋದು. ಇಲ್ಲಿ ನೋಡಿ V-Storm. ಹಾರನ್ ಅಂತೂ ಒಳ್ಳೆ ಯಾವುದೋ ಲಾರಿ ಹಾರನ್ ಥರ ಹೊಡಿತಾ ಇದೆ, ಪ್ಯಾಮ್ ಪ್ಯಾಮ್ ಅಂತ. ಫುಲ್ ಧೂಳು ಆಗ್ಬಿಡೈತೆ. ಸೊ ಫ್ರಂಟು ನೋಡ್ಬೋದು ನೀವು, ಶೋವಾ ಸಸ್ಪೆನ್ಷನ್ ಕೊಟ್ಟಿದ್ದಾನೆ, ಬಟ್ ಅಡ್ಜಸ್ಟಬಲ್ ಇಲ್ಲ. ಗಾಡಿ ನೋಡ್ಬೋದು ಹೆಂಗಿದೆ ಅಂತ. ಬೇರೆ ರಾಯಲ್ ಎನ್ಫೀಲ್ಡಲ್ಲೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಟ್ವಿನ್ ಎಕ್ಸಾಸ್ಟ್ ಬರುತ್ತೆ ನಿಮಗೆ. ಮುನ್ಗಡೆ 2 ಹೆಡಾರ್ ಬರುತ್ತಲ್ಲ, ಅದರಿಂದ 2 ಎಕ್ಸಾಸ್ಟ್ ಪೈಪ್ ಬರುತ್ತೆ ಎಂಡ್ ಕ್ಯಾನು. ಇದರಲ್ಲಿ 2:1 ಕೊಟ್ಬಿಡೋನೆ. ಸೊ ಅದಕ್ಕೆ ಸ್ವಲ್ಪ ಟಾರ್ಕ್ ಜಾಸ್ತಿ ಈ ಗಾಡೀಲಿ. ನನ್ನ ಪ್ರಕಾರ ಈ ಗಾಡೀಲಿ ಟಾಪ್ ಸ್ಪೀಡೆಲ್ಲ ನೀವು ಆರಾಮಾಗಿ ಕ್ರೂಸಿಂಗ್ ಸ್ಪೀಡೆಲ್ಲ ಆರಾಮಾಗಿ 100, 110 ಎಲ್ಲ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಟಾಪ್ ಎಂಡ್ ನನ್ನ ಪ್ರಕಾರ ಒಂದು 145, 150 ಟಾಪ್ ಎಂಡ್ ಹೊಡಿಬೋದು ಈ ಗಾಡೀಲಿ. ಸೊ ಫೈನಲಿ ಎಲ್ಲ ಕಮೆಂಟ್ಸಲ್ಲಿ ರಾಯಲ್ ಎನ್ಫೀಲ್ಡ್ ಬೇರ್ ರಿವ್ಯೂ ಮಾಡಿ ಅಂತ ಹೇಳ್ತಾ ಇದ್ರಿ. ಫೈನಲಿ ಕರಡಿನ ರಿವ್ಯೂ ಮಾಡಾಗಿದೆ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್. ಸೊ ಲಾಸ್ಟ್ ಟೈಮ್ ನಾನು RTX TVS ರಿವ್ಯೂ ಮಾಡಿದ್ದನ್ನು ತುಂಬ ಆ್ಯಕ್ಚುಲಿ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ, ಪಾಸಿಟಿವ್ ಸಪೋರ್ಟ್ ಬಂದಿದೆ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಬೆಳೆಸ್ತಾ ಇರಿ. ನಿಮ್ಮ ಕನ್ನಡ ಮೋಟೋ ವ್ಲಾಗರ್ ಮಾಗಡಿ ಬೈಕರ್. ಸಿಟಿಲೆಲ್ಲ ಓವರ್ಟೇಕ್ ಮಾಡೋದಕ್ಕೆ ಬೇಜಾನಾಗೋಯ್ತು ಗುರು. ಇದರಲ್ಲಿ ಟಾರ್ಕ್ ಏನು ಗೊತ್ತಾ ಇದರಲ್ಲಿ, ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು 4500 ಆರ್ 5000 RPMಗೆ ನಿಮಗೆ ಟಾರ್ಕ್ ಬಂದ್ಬಿಡುತ್ತೆ ನಿಮಗೆ. ಸೊ ಸಿಕ್ಕಾಬಿಟ್ಟು ಈಸಿ ನಿಮ್ಗೆ. ಇದನ್ನೆಲ್ಲ 7000 RPM ಅವರೇ ರೆಡ್ ಲೈನ್ ಕೊಟ್ಬಿಟ್ಟವ್ರೆ, ಅದ್ರ ಮೇಲೆ ನೀವು ಓಡ್ಸೋಕ್ಕೆ ಆಗಲ್ಲ ಇದನ್ನು. ಸೊ ಯೂಸಬಲ್ ಟಾರ್ಕ್ ಗುರು, ಎಸ್ಪೆಷಲಿ ಇನ್ ಸಿಟೀಸು ಮತ್ತು ಹೈವೇಸು. ಎಕ್ಸಾಸ್ಟ್ ಕಳಿಸ್ಕೊಡಿ ಹೆಂಗಿದೆ ಅಂತ. ಸೊ ಇದ್ರ ಸರ್ವಿಸ್ ಇಂಟರ್ವಲ್ ಬಂದುಬಿಟ್ಟು ಹೊಸದಾಗಿ ನೀವು ಗಾಡಿ ತೊಗೊತೀರಾ ಅಂತ ಅಂದರೆ ಫಸ್ಟು 500 ಕಿಲೋಮೀಟರ್ಸ್ಗೆ ಒಂದು ಸರ್ವಿಸ್ ಇರುತ್ತೆ. ಅದಾದಮೇಲೆ 10,000 ಕಿಲೋಮೀಟರ್ಸ್ಗೆ ಒಂದು ಸರ್ವಿಸ್ ಅಂತೆ ಗಾಡಿದು. ಸರ್ವೀಸು ರಾಯಲ್ ಎನ್ಫೀಲ್ಡ್ದೆಲ್ಲ ಸರ್ವಿಸ್ ಹೆಂಗೆ ಇದೆ ಗೊತ್ತಿಲ್ಲ ನನಗೆ. ಸೊ ಬೇರೆ ಯೂಟ್ಯೂಬರ್ಸ್ ಎಲ್ಲ ಹೇಳೋದು ನೋಡಿದ್ರೆ
ವರ್ಷಾಗೈತೆ ಅಂತಾರೆ. ಬಟ್ ನಾನು ಆ್ಯಕ್ಚುಲಿ ಯಾವತ್ತೂ ರಾಯಲ್ ಎನ್ಫೀಲ್ಡು ಓನ್ ಮಾಡಿಲ್ಲ ಗಾಡಿ, ಸೊ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನೀವು ರಾಯಲ್ ಎನ್ಫೀಲ್ಡ್ ಯಾರು ಓನ್ ಮಾಡಿರೋರು ಅದ್ರ ಬಗ್ಗೆ ಸರ್ವಿಸ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ, ನಿಮ್ಮ ಒಪಿನಿಯನ್ನು ಕಮೆಂಟ್ ಮಾಡಿ ತಿಳಿಸಿ ಕೆಳಗಡೆ. ಗಾಡಿ ನೋಡ್ಬೋದು ಒಂದು ಸತಿ ಹೆಂಗಿದೆ ಅಂತ. ಇದಕ್ಕೆಲ್ಲ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಬರುತ್ತೆ ನಿಮಗೆ. ಇದು ಹಾಕ್ಸಿರೋ ಇನ್ನೂ ಲೌಡಾಗಿ ಕಿರ್ಸ್ಬಿಡುತ್ತೆ ಗುರು. ರೆಡ್ ರೂಸ್ಟರ್ಸ್ ರೇಸಿಂಗು ಮತ್ತು ಕೋಬ್ರಾ ಎಕ್ಸಾಸ್ಟ್ ಅಂತ ಇದೆಲ್ಲ ಬಿದೋಗ್ಬಿಟ್ಟಿದೆ ಇದು.